ತುಂಬಾ ಜನ ನಾಡಿಶಾಸ್ತ್ರ ಅನ್ನೋದನ್ನ ಕೇಳಿರ್ತೀರಾ. ಸೊ ನೀವು ನೋಡಿಲ್ಲ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಕೇಳ್ಪಟ್ಟಿರ್ತೀರಾ. ಈ ನಾಡಿ ಅಂದ್ರೆ ಏನು? ನಾಡಿ ಶಾಸ್ತ್ರ ಅಂದ್ರೆ ಏನು? ನಾಡಿ ಶಾಸ್ತ್ರ ಅನ್ನೋದು ಬರೀ ಒಂದು ಶಾಸ್ತ್ರ ಮಾತ್ರವಲ್ಲ, ಅದು ಒಂದು ಜೀವನದ ಆಧಾರ. ಇದರಲ್ಲಿ ಬಂದು ನಿಮ್ಗೆ ಆಸ್ಟ್ರಾಲಜಿ, ಯೋಗ, ಆಯುರ್ವೇದ ಈ ತರ ಎಲ್ಲಾ ತರ ಕಾನ್ಸೆಪ್ಟ್ಸ್ ಕೂಡ ಇದರಲ್ಲಿ ಅಡಗಿದೆ. ಶಾಸ್ತ್ರಗಳ ಬೇಸಿಸ್ ಅಂತ ನೋಡ್ಬೇಕಾದ್ರೆ ನಮಗೆ 18 ತರದ ನಾಡಿ ಶಾಸ್ತ್ರಗಳು ಬರುತ್ತೆ. 18 ಶಾಸ್ತ್ರಗಳಿಗೂ 18 ಸಿದ್ಧ ಮುನಿಗಳು ಅದಕ್ಕೆ ಸಂಬಂಧಪಟ್ಟಿರ್ತಾರೆ. ಸಿದ್ಧರುಗಳಿಗೆಲ್ಲ ಗುರುವಾದ ಸಿದ್ಧರೇ ಅಗತ್ಯ ಮುನಿ. ಅಗತ್ಯ ಮುನಿ ಒಂದು ನಾಡಿ ಬರ್ದಿದ್ದಾರೆ. ಈ ನಾಡಿನೇ ಮೊದಲ ನಾಡಿಯಾಗಿರುತ್ತೆ. ಅದೇ ಅಗತ್ಯ ನಾಡಿ, ದ ಫಾದರ್ ಆಫ್ ಆಲ್ ನಾಡೀಸ್. ಈ ಅಗತ್ಯ ನಾಡಿಗಿಂತ ಮುಂಚೆ ಒಂದು ನಾಡಿ ಇತ್ತು ಅಂದ್ರೆ ನೀವು ನಂಬ್ತೀರಾ? ಆ ನಾಡಿ ಹೆಸರೇ ಸುಕರ್ ನಾಡಿ. ಈ ಸುಕರ್ ನಾಡಿ ಅನ್ನೋದು ಒಂದು ಅದ್ಭುತವಾದ ಒಂದು ನಾಡಿ. ಇಟ್ಸ್ ಕೈಂಡ್ ಆಫ್ ಎ ಮ್ಯಾಜಿಕ್. ನೀವು ಅದನ್ನ ತುಂಬಾ ಜನ ಅದನ್ನ ಕೇಳ್ಪಟ್ಟಿರಲ್ಲ, ಇಲ್ಲ ತುಂಬಾ ಜಾಗದಲ್ಲಿ ಅದನ್ನ ನೋಡಕ್ಕೂ ಆಗಲ್ಲ. ಓನ್ಲಿ ಪರ್ಟಿಕ್ಯುಲರ್ ಒಂದು ಸರ್ಟೆನ್ ಪ್ಲೇಸಸ್ ಅಲ್ಲಿ ಮಾತ್ರನೇ ನೀವು ಅದನ್ನ ಕೇಳಕ್ಕಾಗೋದು, ಇಲ್ಲ ಅದನ್ನ ನೋಡಕ್ಕಾಗೋದು. ಇವಾಗ ದ ಫಸ್ಟ್ ಅಂತ ನೋಡಿದ್ರೆ ಅಗತ್ಯ ನಾಡಿಗೆ ಬರೋಣ. ಅಗತ್ಯ ನಾಡಿ ಅಂತ ನೋಡ್ಬೇಕಾದ್ರೆ ನಿಮ್ಗೆ ಜೀವನದ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಇದೆಲ್ಲಾ ತರದ ವಿಷಯಗಳು ಕೂಡ ಆ ನಾಡಿಯಲ್ಲಿ ನಿಮ್ಗೆ ಸ್ಕ್ರಿಪ್ಟೆಡ್ ಆಗಿರುತ್ತೆ. ಅದು ಅಗತ್ಯ ಮಹರ್ಷಿನೇ ಬರ್ದಿರ್ತಾರೆ. ಇದೆ ಅದರಲ್ಲಿ ನಿಮ್ಗೆ ಪರಿಹಾರಗಳಾಗಿರ್ಲಿ ಎಲ್ಲಾ ತರದ್ದು ಅದರಲ್ಲಿ ನಿಮ್ಗೆ ಬರ್ದಿರ್ತಾರೆ. ಸೆಕೆಂಡ್ ಬಂದು ಶಿವನಾಡಿ. ಈ ಶಿವನಾಡಿ ಅನ್ನೋದು ಶಿವನೇ ತಾನು ಸ್ವತಃವಾಗಿ ಬರೆದಿರುವ ಒಂದು ನಾಡಿ. ಜೀವನದ ಏನು ಪ್ರಾಮುಖ್ಯತೆಗಳು ಮತ್ತೆ ಏನೇನು ವಿಷಯಗಳು ಅದನ್ನ ಹೇಗ್ ತಿಳಿಸ್ಬೇಕು ಇದೆಲ್ಲಾನು ಹೋಗ್ಬಿಟ್ಟು ಶಿವನೇ ಬರ್ದಿರ್ತಾರೆ. ಅದ್ರ ನೆಕ್ಸ್ಟ್ ಬಂದು ಕೌಶಿಕ ನಾಡಿ. ಅದನ್ನ ಬರ್ದವರು ಕೌಶಿಕ ಮಹರ್ಷಿ. ಈ ಕೌಶಿಕ ಮಹರ್ಷಿನ ವಿಶ್ವಾಮಿತ್ರ ಮಹರ್ಷಿ ಅಂತ ಕೂಡ ಕರೀತಾರೆ. ಈ ನಾಡಿಯಲ್ಲಿ ನೀವು ನೋಡಿದ್ರೆ ಪೂರ್ವ ಜನ್ಮದ ಕರ್ಮಗಳು ಮತ್ತೆ ಅದಕ್ಕಾಗಿರೋ ಪರಿಹಾರಗಳನ್ನ ಇದರಲ್ಲಿ ಬರ್ದಿರ್ತಾರೆ. ಅದ್ರ ನೆಕ್ಸ್ಟ್ ಬರೋದು ಭೃಗುನಾಡಿ. ಈ ಭೃಗುನಾಡಿ ಅನ್ನೋದು ಸೌತ್ ಇಂಡಿಯಾಗಿನ್ನ ನಾರ್ತ್ ಇಂಡಿಯಾ ಅಂತ ಇದ್ರ ಕಾನ್ಸೆಪ್ಟ್ ಜಾಸ್ತಿ. ನಾರ್ತ್ ಇಂಡಿಯನ್ ಪೀಪಲ್ ಇದನ್ನ ಜಾಸ್ತಿ ಅದನ್ನ ಯೂಸ್ ಮಾಡ್ತಾರೆ. ಇವರು ನಾರ್ತ್ ಇಂಡಿಯನ್ ಅಂತ ಮೇನ್ ಆಗಿ ಇದನ್ನ ಫಾಲೋನೇ ಮಾಡ್ತಾರೆ. ಇದನ್ನ ಹೇಗ್ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ, ಇವಾಗ ಶ್ರೀಚಕ್ರಲ್ಲಿ ಯಾವ ತರ ಒಂದು ಪ್ಯಾಟರ್ನ್ಸ್ ಇರುತ್ತೆ, ಭೃಗುನಾಡಿ ಕೂಡ ಅದೇ ತರನೇ ಸ್ವಲ್ಪ ಪ್ಯಾಟರ್ನ್ಸ್ ಎಲ್ಲ ಯೂಸ್ ಮಾಡಿ ಪ್ರಿಡಿಕ್ಷನ್ಸ್ ಹೇಳ್ತಾರೆ. ನೆಕ್ಸ್ಟ್ ಬಂದು ಬೋಗರ್ ನಾಡಿ. ಬೋಗರ್ ನಾಡಿ ಅನ್ನ ಬರ್ದಿದ್ದ ಒಂದು ಬೋಗರ್ ಸಿದ್ಧರ್. ಇವ್ರನ್ನ ಕೆಮಿಕಲ್ ಸೈಂಟಿಸ್ಟ್ ಅಂತ ಕೂಡ ಹೇಳ್ಬೋದು. ಈಸ್ ಎ ಆಲ್ಕೆಮಿಸ್ಟ್. ಅಂದ್ರೆ ಇವರು ಮೆಟಲ್ಸ್ ಇಲ್ಲಾಂದ್ರೆ ಮೆಡಿಸಿನ್ಸ್ ಇದೆಲ್ಲದರಲ್ಲೂ ಕೂಡ ದ ಟಾಪ್ ಸ್ಟೂಡೆಂಟ್ ಆಗಿರ್ತಾರೆ ಅಗತ್ಯರ್ಗೆ. ಇವರ ಒಂದು ನಾಡಿಯಲ್ಲಿ ಆರೋಗ್ಯ, ಆಯುಷು, ಭಕ್ತಿ ಇದೆಲ್ಲಾ ತರದ ಬಗ್ಗೆ ಕೂಡ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಆಗಿ ಈ ಬೋಗರ್ ನಾಡಿಯಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ಬಂದು ವಸಿಷ್ಠ ನಾಡಿ. ಈ ವಸಿಷ್ಠ ನಾಡಿಯನ್ನು ಬರ್ದಿದ್ ಬಂದು ವಸಿಷ್ಠ ಮಹರ್ಷಿ. ಈ ನಾಡಿಯಲ್ಲಿ ನೀವು ನೋಡಿದ್ರೆ ಧರ್ಮ ಮತ್ತೆ ಜೀವನದ ಎಲ್ಲಾ ತರಹದ ದಾರಿಯನ್ನು ಈ ನಾಡಿಯಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ಬಂದು ನಂದಿ ನಾಡಿ. ನಂದಿ ನಾಡಿಯನ್ನು ಬರ್ದಿದ್ದವರು ನಂದಿ, ಶಿವನ ಒಂದು ಮೊದಲ ಶಿಷ್ಯ. ಈ ನಾಡಿಯಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಶಿವ ಮತ್ತೆ ಪಾರ್ವತಿಯಿಂದ ಡೈರೆಕ್ಟ್ ಆಗಿ ಅವ್ರು ಏನೇನು ಅವರ ಒಂದು ಟೀಚಿಂಗ್ಸ್ ಅವ್ರ ಏನ್ ಪಡೆದಿರ್ತಾರೆ ಅದೆಲ್ಲಾನು ಕೂಡ ಒಂದು ನೋಟ್ ಡೌನ್ ಮಾಡಿ ಒಂದು ನಾಡಿಯಾಗಿ ಅವರು ಪಬ್ಲಿಷ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದು ತಿರುಮೂಲರ್ ನಾಡಿ. ಬರ್ದವರು ತಿರುಮೂಲರ್ ಸಿದ್ಧರ್. ಈ ನಾಡಿಯಲ್ಲಿ ನಿಮ್ಗೆ ಸ್ಪಿರಿಚುವಲ್ ಕನೆಕ್ಷನ್ ಬಿಟ್ವೀನ್ ದ ಬಾಡಿ ಅಂಡ್ ಬ್ರೀತಿಂಗ್ ಅಂದ್ರೆ ಮೆಡಿಟೇಷನ್ ಪರ್ಪಸ್ ಇದೆಲ್ಲಾ ತರದ್ದು ಕೂಡ ನಿಮ್ಗೆ ಈ ತಿರುಮೂಲರ್ ನಾಡಿಯಲ್ಲಿ ನಿಮ್ಗೆ ಕಂಡು ಬರುತ್ತೆ. ನೆಕ್ಸ್ಟ್ ಬಂದು ದಿಸ್ ಇಸ್ ದ ಮೇನ್ ಅಂಡ್ ಯೂಸ್ಫುಲ್ ಫಾರ್ ದ ಎವ್ರಿ ಪೀಪಲ್ಸ್. ಅಂದ್ರೆ ಯಾವುದೇ ತರ ಜನ ಆಗಿರ್ಲಿ ಈ ಒಂದು ನಾಡಿಯನ್ನು ನೋಡ್ಲೇಬೇಕಾಗಿರೋದು. ಈ ಕೋರಕರ್ ನಾಡಿಯನ್ನ ಬರ್ದವ್ರು ಬಂದು ಕೋರಕರ್ ಸಿದ್ಧರ್. ಈ ನಾಡಿ ಏನ ಹೇಳುತ್ತೆ ಅಂದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ವೆಲ್ತ್ ಬಗ್ಗೆ ನಿಮ್ಗೆ ಡೀಟೇಲ್ಡ್ ಆಗಿ ನಿಮ್ಗೆ ಒಂದು ಇನ್ಫಾರ್ಮೇಶನ್ಸ್ ಮತ್ತೆ ನಿಮ್ಗೆ ಒಂದು ಪರಿಷ್ಕಾರ ಅನ್ನೋದು ಈ ನಾಡಿಯಲ್ಲಿ ನಿಮ್ಗೆ ಸಿಗ್ ಬರುತ್ತೆ. ನೆಕ್ಸ್ಟ್ ಬಂದು ಮತ್ಸ್ಯಮುನಿ ನಾಡಿ. ಮತ್ಸ್ಯಮುನಿ ನಾಡಿಯನ್ನು ಬರೆದವರು ಮತ್ಸ್ಯಮುನಿ ಸಿದ್ಧ. ಇವರ ಮತ್ಸ್ಯಮುನಿ ಅಂತ ಕೂಡ ಹೇಳ್ತಾರೆ. ಈ ಒಂದು ನಾಡಿಯಲ್ಲಿ ನಿಮ್ಗೆ ಪಿತೃದೋಷ ಮತ್ತೆ ಫ್ಯಾಮಿಲಿಯ ಒಂದು ಪ್ರಾಬ್ಲಮ್ಸ್ ಹಂಗಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಏನೇನಿರುತ್ತೆ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ಸ್ ಮತ್ತೆ ಒಂದು ಫ್ಯೂಚರ್ ಪ್ರಿಡಿಕ್ಷನ್ಸ್ ಇದೆಲ್ಲಾನು ಕೂಡ ಅದರಲ್ಲಿ ನಿಮ್ಗೆ ಬರ್ದೇ ಇರುತ್ತೆ. ಗೋರಖರ್ ನಾಡಿ. ಈ ಗೋರಖರ್ ನಾಡಿ ಅನ್ನ ಬರ್ದವರು ಗೋರಖ್ನಾಥ ಅಂತ ಒಂದು ಸಿದ್ಧರ್. ಈ ನಾಡಿಯಲ್ಲಿ ನಿಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಶತ್ರುಗಳಿಂದ ವಿಮೋಚನೆ, ದ ಪ್ರೊಟೆಕ್ಷನ್ ಫ್ರಮ್ ದ ಎನಿಮೀಸ್. ಅದ್ ನಿಮ್ಗೆ ಬೇಕು ಅಂದ್ರೆ ಈ ಒಂದು ನಾಡಿಯನ್ನ ನೀವು ಯೂಸ್ ಮಾಡಬಹುದು.
ಸಟ್ಟೆಮುನಿ ನಾಡಿ. ಈ ಸಟ್ಟೆಮುನಿ ನಾಡಿ ಅನ್ನೋದು ನಿಮ್ಮ ಒಂದು ಜೀವನದ ಒಂದು ಕೆರಿಯರ್ ಗ್ರೋತ್ ಆಗಿರ್ಲಿ, ಇಲ್ಲಾಂದ್ರೆ ಒಂದು ಸೋಷಿಯಲ್ ಡೆವಲಪ್‌ಮೆಂಟ್ ಆಗಿರ್ಲಿ, ಇದೆಲ್ಲಾ ತರದ್ದು ನಿಮ್ಗೆ ಒಂದು ಡೆವಲಪ್‌ಮೆಂಟ್ ಅನ್ನೋದು ನಿಮ್ಗೆ ಬೇಕು ಒಂದು ಪರ್ಸನಲ್ ಲೈಫಲ್ಲಿ ಅಂದ್ರೆ, ಈ ಸಟ್ಟೆಮುನಿ ನಾಡಿ ಅನ್ನೋದನ್ನ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಬಂದು ಸುಂದರನಾದರ್ ನಾಡಿ. ಈ ಸುಂದರನಾದರ್ ನಾಡಿ ಅನ್ನು ಬರೆದವರು ಸುಂದರನಾದರ್ ಸಿದ್ದರ್. ಈ ನಾಡಿಯಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಬ್ಯೂಟಿ, ಮತ್ತೆ ನಿಮ್ಗೆ ಲೈಕ್ ರಿಲೇಶನ್‌ಶಿಪ್ಸ್, ಮತ್ತೆ ನಿಮ್ಗೆ ಸಕ್ಸಸ್, ಇದೆಲ್ಲಾ ತರದ ಒಂದು ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಈ ಒಂದು ನಾಡಿಯಲ್ಲಿ ನಿಮ್ಗೆ ಕಂಡು ಬರುತ್ತೆ. ರಾಮ್ ದೇವರ್ ನಾಡಿ. ಈ ರಾಮ್ ದೇವರ್ ನಾಡಿಯನ್ನು ಬರೆದವರು ರಾಮ್ ದೇವರ್ ಸಿದ್ದರ್. ಈ ನಾಡಿಯಲ್ಲಿ ನಿಮ್ಗೆ ಏನ್ ಕಂಡು ಬರುತ್ತೆ ಅಂದ್ರೆ ಟ್ರಾವೆಲ್, ಮತ್ತೆ ಸ್ಪಿರಿಚುವಲ್ ಪಿಲ್ಗ್ರಿಮೇಜಸ್ ಅಂದ್ರೆ ಸ್ಪಿರಿಚುವಲ್ ಪ್ಲೇಸಸ್, ಮತ್ತೆ ಫಾರಿನ್ ಸೆಟಲ್ಮೆಂಟ್ಸ್. ನೀವೇನಾದ್ರು ಟ್ರಾವೆಲ್ ಮಾಡ್ತಿದ್ದೀರಾ, ಫಾರಿನ್ ಅಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಿತ್ತು, ಇಲ್ಲ ಈ ತರ ಯಾವುದೇ ತರದ ಒಂದು ವಿಷಯ ಆಗಿರ್ಲಿ, ಇದು ಬಂದು ಈ ಒಂದು ನಾಡಿಯಿಂದ ನಿಮ್ಗೊಂದು ಪರಿಷ್ಕಾರ ಸಿಗುತ್ತೆ. ನೆಕ್ಸ್ಟ್ ಬಂದು ಕುದುಂಬೈ ನಾಡಿ. ಈ ಇರುವ ಎಲ್ಲಾ ನಾಡಿಗಿನ್ನ ಈ ನಾಡಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಇದು ಬಂದು ಒಂದು ಪೊಯೆಟಿಕ್ ಸ್ಟೈಲ್ ಅಲ್ಲಿ ಇರುತ್ತೆ, ಒಂದ್ ರೈಮ್ಸ್ ತರ ಇರುತ್ತೆ. ಇದ್ರಲ್ಲಿ ಏನ್ ಹೇಳಿರುತ್ತೆ ಅಂದ್ರೆ ಹೌ ಟು ಬಿಲ್ಡ್ ಅಪ್ ಯುವರ್ ಇನ್ನರ್ ಸೆಲ್ಫ್, ಇನ್ನರ್ ಸೋಲ್ ನ ಹೇಗ್ ಬಿಲ್ಡಪ್ ಮಾಡೋದು, ಹೇಗೆ ಅದನ್ನ ಅಪ್ಗ್ರೋತ್ ಮಾಡೋದು ಅನ್ನೋ ಒಂದು ಡೀಟೇಲ್ಡ್ ಆಗಿ ಈ ಒಂದು ಪೊಯೆಟಿಕ್ ಫಾರ್ಮ್ ಅಲ್ಲಿ ಈ ನಾಡಿಯಲ್ಲಿ ನಿಮ್ಗೆ ಕಂಡು ಬರುತ್ತೆ. ಕರುವೂರರ್ ನಾಡಿ. ಈ ಕರುವೂರರ್ ನಾಡಿಯನ್ನು ಬರೆದವರು ಕರುವೂರರ್ ಸಿದ್ದರ್. ಈ ನಾಡಿಯಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಆರ್ಕಿಟೆಕ್ಚರ್ ಅಂದ್ರೆ ಟೆಂಪಲ್ ಆರ್ಕಿಟೆಕ್ಚರ್, ಮತ್ತೆ ಸೈನ್ಸ್, ಮತ್ತೆ ಸ್ಟ್ರಕ್ಚರಲ್ ಸಕ್ಸಸ್ ಇನ್ ಅ ಲೈಫ್ ಅಂದ್ರೆ ಲೈಫ್ ಅಲ್ಲಿ ಹೇಗೆ ಒಂದು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಸಕ್ಸಸ್ ಆಗೋದು ಅನ್ನೋ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಈ ಒಂದು ನಾಡಿಯಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಇಡೈಕಾಡರ್ ನಾಡಿ. ಇಡೈಕಾಡರ್ ನಾಡಿಯನ್ನು ಬರೆದವರು ಇಡೈಕಾಡರ್ ಸಿದ್ದರ್. ಇವರು ತಿರುವಣ್ಣಾಮಲೆಯಲ್ಲಿ ಕಂಡು ಬರ್ತಾರೆ. ಈ ನಾಡಿಯಲ್ಲಿ ನಿಮ್ಗೆ ಅಗ್ರಿಕಲ್ಚರ್, ಮತ್ತೆ ಪ್ರಿಡಿಕ್ಷನ್ಸ್, ಮತ್ತೆ ನಿಮ್ಗೆ ಪ್ಲಾನೆಟರಿ ಮೂವ್ಮೆಂಟ್ಸ್ ಅಂದ್ರೆ ಗ್ರಹಗಳ ಸ್ಥಿತಿಗಳು ಹೇಗೆ ಚೇಂಜ್ ಆಗುತ್ತೆ, ಇದೆಲ್ಲಾ ತರದ ಇನ್ಫಾರ್ಮೇಶನ್ ಈ ಒಂದು ನಾಡಿಯಲ್ಲಿ ನಿಮಗೆ ಕಂಡು ಬರುತ್ತೆ. ಇವಾಗ ನೀವೇನೋ ಒಂದ್ ಶಾಸ್ತ್ರ ನೋಡ್ತಾ ಇದ್ದೀರಾ, ಇಲ್ಲ ಏನೋ ಒಂದು ಅಗ್ರಿಕಲ್ಚರ್ ಯಾವಾಗ ನೀವು ಲೈಕ್ ಅದನ್ನ ಬೆಳೆ ಬದ್ಬೇಕು ಅಂತ ನೋಡ್ತಾ ಇದ್ದೀರಾ, ಇಲ್ಲ ಯಾತ್ರ ಒಂದು ಪ್ರಿಡಿಕ್ಷನ್ಸ್ ನಂದು ಫ್ಯೂಚರ್ ಆಗಿರ್ಬೋದು ಅಂತ ನೀವು ನೋಡಂಗಿದ್ರೆ ಈ ಒಂದು ನಾಡಿ ಬಂದು ನಿಮ್ಗೆ 100% ರೆಕಮೆಂಡೆಡ್. ನೆಕ್ಸ್ಟ್ ಬಂದು ದ ಮೇನ್ ಅಂಡ್ ಇಂಪಾರ್ಟೆಂಟ್ ಅಂತ ನೋಡ್ರೆ ಪಾಂಬಾಟಿ ನಾಡಿ. ಈ ಪಾಂಬಾಟಿ ನಾಡಿ ಅಂತ ನೋಡ್ರೆ ಇದು ಬರ್ದಿದ್ದು ಪಾಂಬಾಟಿ ಸಿದ್ದರ್. ಇವರು ಬಂದು ಯೋಗ ಕುಂಡಲಿನಿ ಅನ್ನೋ ಒಂದು ವಿಷಯನ ತುಂಬಾ ಹೈಲಿ ಅದನ್ನ ಬಿಲೀವ್ ಮಾಡಿ ಅದನ್ನ ಅಚೀವ್ ಮಾಡಿದವರು. ಇವತ್ತಿಗೂ ಇದ್ದ ಯೋಗ ಅಂತ ನೋಡ್ಬೇಕಾದ್ರೆ ನಿಮ್ಗೆ ಲೈಕ್ ಪತಂಜಲಿ ಸಿದ್ಧರ್ ಆಗಿರ್ಲಿ, ಇಲ್ಲ ಬೇರೆ ಆತರ ಸಿದ್ಧರ್ಗಳು ತುಂಬಾ ಜನ ಇದ್ದಾರೆ. ಅಂತರಲ್ಲಿ ದ ಪ್ರಮುಖವಾದ ದ ಫಸ್ಟ್ ಅಂತ ನೋಡ್ಬೇಕಾದ್ರೆ ಇವರು ಪಾಂಬಾಟಿ ಸಿದ್ದರ್ ಅನ್ನೋರು ಒಂದು ಮೇಜರ್ ರೋಲ್ ನ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ನಾಡಿಯಲ್ಲಿ ನಿಮ್ಗೆ ಹೇಗೆ ಕುಂಡಲಿನಿಯನ್ನು ಆ, ಮೂಲಾಧಾರದಿಂದ ಹೇಗೆ ನಮ್ಮ ಸಹಸ್ರ ಚಕ್ರವರೆಗೂ ತಗೊಂಡೋಗೋದು ಅನ್ನೋ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ನ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಈ ನಾಡಿಯಲ್ಲಿ ನಿಮ್ಗೆ ಬರ್ತಿರ್ತಾರೆ. ಇವಾಗ್ರಿಗೂ ನಾವು ನೋಡಿದ್ದು 18 ನಾಡಿಗಳು. ಈ 18 ನಾಡಿ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ನೀವು ಯೂಸ್ ಮಾಡ್ಬೇಕಾದ್ರೆ, ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಅದನ್ನ ನೀವು ಒಂದು ಫಾಲೋ ಮಾಡ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಜೀವನದ ಒಂದು ಅರ್ಥ, ದ ವೇ, ದ ಸಕ್ಸಸ್ ಅದನ್ನ ನೀವು ರೀಚ್ ಆಗ್ಬೋದು. ಮತ್ತೆ ಈ ಒಂದು ನಾಡಿನ ಅನ್ನೋದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಜೀವನದ ಲೈಕ್ ದ ಸಕ್ಸಸ್, ದ ಕೆರಿಯರ್, ದ ಡೆಸ್ಟಿನಿ ಅದನ್ನ ನೀವು ಬೇಗ ರೀಚ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಲೈಕ್ ಒಂದು ಶಾಪ್ ಏನಾದ್ರು ಓಪನ್ ಮಾಡ್ತಿದ್ದೀರಾ ಅಂದ್ರೆ ಅದು ಪರ್ಟಿಕ್ಯುಲರ್ಲಿ ನಿಮ್ಗೆ ಅದು ಸಕ್ಸಸ್ ಕೊಡುತ್ತಾ ಅನ್ನೋದನ್ನ ನೀವು ಈ ನಾಡಿಯಲ್ಲಿ ನೀವು ಹೋಗಿ ಕೇಳ್ಬೋದು. ಈ ನಾಡಿಲಿ ಹೋಗಿ ಕೇಳಿ ನಿಮ್ಗೆ ಅದು ಸಕ್ಸಸ್ ಆಗುತ್ತೆ ಅಂದ್ರೆ ವಿತಿನ್ 3 to 5 months, ಇಲ್ಲ 1 year, ಇಲ್ಲ 2 year ಒಳಗೆ ನಿಮ್ಗೆ ಲೈಕ್ ಅದು ರಿಸಲ್ಟ್ ಗೊತ್ತಾಗುತ್ತೆ. ಅದು ನೀವು ಕರೆಕ್ಟ್ ಆಗಿರೋ ವೇ ಅಲ್ಲಿ ಇದ್ರಿ ಅಂದ್ರೆ. ಇಲ್ಲ ಅಂದ್ರೆ ನಿಮ್ಗೆ ಅದು ಆ ವಿಷಯ ನಿಮ್ಗೆ ಅಲ್ಲಿ ಡ್ರಾಪ್ ಡೌನ್ ಆಗುತ್ತೆ, ಅದು ತಿರ್ಗಾ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ ಕೇಸ್ ಯು ಆರ್ ಗೋಯಿಂಗ್ ಫಾರ್ ಎನಿ ಆಫ್ ದ ಲೈಕ್ ದ ಸ್ಟಾರ್ಟಿಂಗ್ ಆಫ್ ದ ಲೈಕ್ ಕೆರಿಯರ್ಸ್ ಆಗಿರ್ಲಿ, ನಿಮ್ ಗ್ರೋತ್ಸ್ ಆಗಿರ್ಲಿ, ಇಲ್ಲ ನಿಮ್ ಸ್ಟಡೀಸ್ ಆಗಿರ್ಲಿ, ಇಲ್ಲ ಯಾವುದೇ ತರದ ಒಂದು ಮೇನ್ ಡಿಸಿಷನ್ಸ್ ಆಗಿರ್ಲಿ, ಈ ಒಂದು ನಾಡಿ ಅನ್ನೋದನ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಯು ವಿಲ್ ಫೈಂಡ್ ದ ಯುವರ್ ಡೆಸ್ಟಿನಿ ಆರ್ ದ ಸಕ್ಸಸ್ ಆಸ್ ವೆರಿ ಸೂನ್.